ಮಕ್ಕಳ ಮೇಲೆ ಅಮ್ಮಂದಿರ ಹಲ್ಲೆ, ಬಾಲಕಲಾವಿದರಿಗಾಗಿ ಬಂದ ಕೂಗನ್ ಕಾಯ್ದೆ, ಹೆತ್ತವರ ಜಗಳದಲ್ಲಿ ಬಡವಾಗುವ ಕೂಸು. ತಾಯಿ ತಾಪ ಸುದ್ದಿಗೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇತ್ತೀಚೆಗೆ ಬೆಂಗಳೂರಿನಲ್ಲಿ ತಾಯಿಯೊಬ್ಬರು ಪ್ರಿಯಕರನೊಡನೆ ಸೇರಿ 2.5 ವರ್ಷದ ಮಗುವನ್ನು ಹಿಂಸಿಸಿದ್ದು ವರದಿಯಾಗಿದೆ. ಬೆಂಗಳೂರು ಹೊಸಕೆರೆಹಳ್ಳಿಯ ಈ ಪ್ರಕರಣದಲ್ಲಿ ಅಕ್ರಮ ದಂಪತಿಯನ್ನು ಬಂಧಿಸಲಾಗಿದೆ. ತಿಂಗಳ ಹಿಂದೆ ಅದೇ ಬೆಂಗಳೂರಿನಲ್ಲಿ ಇದೇ ರೀತಿಯ ಅಕ್ರಮ ದಂಪತಿಯು ಮಗುವನ್ನು ಕೊಂದು ಈಗ ಜೈಲಿನಲ್ಲಿ ಇದ್ದಾರೆ. ಮೊಕದ್ದಮೆ ನಡೆದಿದೆ. ಎಲ್ಲ ತಾಯಂದಿರು ಒಂದಲ್ಲ ಒಂದು ಬಾರಿ ಮಗುವಿಗೆ ಹೊಡೆಯುತ್ತಾರೆ, ಆಮೇಲೆ ಅವರೇ ಮುದ್ದು ಮಾಡುತ್ತಾರೆ. ಸಾಮಾನ್ಯವಾಗಿ ಹಠ ಮಾಡುವ ಮಕ್ಕಳು ಅಮ್ಮನ ಏಟು ತಿಂದೇ ಇರುತ್ತಾರೆ. ಇವೆಲ್ಲ ಮಾನವ ಸಹಜ ವ್ಯವಹಾರ. ಆದರೆ ಮೊದಲು ಹೇಳಿದ ಪ್ರಕರಣಗಳ ಮುಖ್ಯ ಕಾರಣ ದಾಂಪತ್ಯ ವಿರಸ. ಪತಿಯು ಮಗು ಮಾಡಿ ಕೈ ಕೊಡುವುದು, ಜೀವನದ ಅಭದ್ರತೆ ಇವೆಲ್ಲ ಅಮ್ಮಂದಿರನ್ನು ಮನೋದೌರ್ಬಲ್ಯದ ಇಕ್ಕಟ್ಟಿಗೆ ದೂಡಿರುವ ಪ್ರಕರಣಗಳಾಗಿ ಕಾಣಿಸುತ್ತದೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಎಂದು. ಇದರ ಶಮನಕ್ಕೆ ಕುಟುಂಬ ಕೋರ್ಟುಗಳು ಕೂಡ ಇವೆ. ಆದರೆ ಕುಟುಂಬ ಜಗಳ ಮತ್ತು ಕುಟುಂಬದ ಹಿಂಸೆಯಲ್ಲಿ ಮುಖ್ಯ ಬಲಿಪಶು ಹೆಣ್ಣು. ಇಂಥ ಪ್ರಕರಣಗಳಲ್ಲಿ ಹೆಣ್ಣಿನ ತಪ್ಪು 5% ಇದ್ದರೆ ಗಂಡಿನ ತಪ್ಪು ಮತ್ತು ಒತ್ತಡ 95% ಇರುತ್ತದೆ. ಕೆಲವು ಗಂಡಸರು ಸಂಪಾದನೆ ಇದ್ದರೂ ಕುಡಿದು ಹೊರಳಾಡಿ ಮನೆಗೆ ಬರುತ್ತಾರೆ. ಹೆಂಡತಿ ಹೇಗೋ ಮಕ್ಕಳನ್ನು ಹೊಟ್ಟೆ ಕಟ್ಟಿ ಸಾಕುತ್ತಾಳೆ. ಕನ್ನಡದ ಪ್ರಸಿದ್ಧ ಟಿವಿ ನಿರೂಪಕಿಯೊಬ್ಬಳ ಅಪ್ಪ ಕಡೆಗಾಲದಲ್ಲಿ ಸಂಸಾರದ ನೆರಳು ಬಯಸಿದ್ದಿದೆ. ಇಂಥ ಘಟನೆಗಳು ಲೋಕದೆಲ್ಲೆಡೆ ನಡೆಯುತ್ತದೆ. ಬ್ರೆಜಿಲ್ ನಟಿಯರ ಇಂಥ 10 ಪ್ರಕರಣಗಳು ಇವೆ. ಆದರೆ ಎಲ್ಲ ತಾಯಂದಿರು ತಮ್ಮ ಮಕ್ಕಳನ್ನು ತಾವೊಬ್ಬರೇ ಸಾಕುವ ಮನೋದೃಢತೆ ಹೊಂದಿರುವುದಿಲ್ಲ. ಆಗ ಆಗುತ್ತವೆ ಆತ್ಮಹತ್ಯೆಗಳು. ಅಂತ ನೊಂದ ಪರಿತ್ಯಕ್ತ ಹೆಣ್ಣಿಗೆ ಹೊಸ ಗಂಡು ಸಹವಾಸ ಬೇಕಾಗುತ್ತದೆ. ಹಾಗೆ ಸಿಗುವವನು ಮಲತಂದೆ. ಶಬ್ದದಲ್ಲಿರುವ ಮಲ ಬುದ್ಧಿಯವನಾದರೆ ಮಗು ಹಿಂಸೆಗೆ ಬೀಳುತ್ತದೆ. ಬೆಂಗಳೂರಿನ 2 ಮಗು ಹಿಂಸೆ ಪ್ರಕರಣಗಳು ಈ ರೀತಿಯ ಮನೋದ್ವಂದ್ವದವುಗಳು. ಅಮೆರಿಕ ಸಂಯುಕ್ತ ಸಂಸ್ಥಾನದ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಕೂಗನ್ ಕಾಯ್ದೆ ಎಂಬುದು ಇದೆ. ಅದರ ಹೆಸರು ಕ್ಯಾಲಿಫೋರ್ನಿಯಾ ಚೈಲ್ಡ್ ಆಕ್ಟರ್ಸ್ ಬಿಲ್. ಆದರೆ ಜನರ ಬಾಯಿಯಲ್ಲಿ ಅದು ಕೂಗನ್ ಕಾಯ್ದೆ ಎಂದೇ ಪ್ರಸಿದ್ಧ. ಜಾನ್ ಲೆಸ್ಲಿ ಕೂಗನ್ ಇಲ್ಲವೇ ಜಾಕಿ ಕೂಗನ್ ಹಾಲಿವುಡ್ನಲ್ಲಿ ಮೂಕ ಚಿತ್ರಗಳ ಕಾಲದಲ್ಲಿ ನಂಬರ್ 1 ಬಾಲನಟನಾಗಿದ್ದಾನೆ. ಜಾನ್ ಲೆಸ್ಲಿ ಕೂಗನ್ ಇಲ್ಲವೇ ಜಾಕಿ ಕೂಗನ್ ಹಾಲಿವುಡ್ನಲ್ಲಿ ಮೂಕ ಚಿತ್ರಗಳ ಕಾಲದಲ್ಲಿ ನಂಬರ್ 1 ಬಾಲನಟ ಆಗಿದ್ದಾತ. 1919ರ ಚಾರ್ಲಿ ಚಾಪ್ಲಿನ್ ಅವರ ದ ಕಿಡ್ ಚಿತ್ರ ಜಾಕಿ ಕೂಗನ್ ಅನ್ನು ಬಾಲ ಸೂಪರ್ ಸ್ಟಾರ್ ಮಾಡಿತ್ತು. ಸಾಲು ಚಿತ್ರಗಳಲ್ಲಿ ನಟಿಸಿದ ಈ ಬಾಲನಟ ಕೋಟಿ ಸಂಪಾದಿಸಿದ. ಈತನ ತಾಯಿ ಆ ಹಣದಿಂದ ತನ್ನ ಹೊಸ ಗೆಳೆಯನೊಂದಿಗೆ ಮಜಾ ಮಾಡಿಕೊಂಡು ತಿರುಗುತ್ತಿದ್ಲು. ಜಾಕಿ ಕೂಗನ್ ಪಿತಾ ಜಾನ್ ಹೆನ್ರಿ ಕೂಗನ್ ಖ್ಯಾತ ರಂಗನಟ. ಆತನ ಹೆಂಡತಿ ಲಿಲಿಯನ್ ರೀಟಾ ಸಹ ರಂಗನಟಿ. ಈ ಕುಟುಂಬದ ಹಲವರು ಬೀದಿ ನಾಟಕ, ಮಿಮಿಕ್ರಿ ಎಂದು ಈಡುಕೊಂಡಿದ್ರು. ಜಾಕಿ ಕೂಗನ್ ಕೂಡ ನಮ್ಮ ಲೋಹಿತ್ ಅಲಿಯಾಸ್ ಪುನೀತ್ ರಾಜ್ಕುಮಾರ್ ರೀತಿ ಹೆತ್ತವರ ಜೊತೆಗೆ ಮಗುವಿದ್ದಾಗಲೇ ರಂಗವೇರಿದವರು. ಮೂಕಿ ಚಿತ್ರಗಳಲ್ಲೂ ನಟಿಸಿದ್ರು. ಚಾರ್ಲಿ ಚಾಪ್ಲಿನ್ ಮೂಲಕ ಸ್ಟಾರ್ ನಟನಾದ ಮಗನ ಅನ್ನ ಉಣ್ಣಲು ಜಾನ್ ಹೆನ್ರಿ ಉಳಿಯಲಿಲ್ಲ. ಆದರೆ ಕಿಡ್ ಮೂಲಕ ಜಾಕಿ ಕೂಗನ್ $1 ಕೋಟಿ ಕಾಣುತ್ತಲೇ ಲಿಲಿಯನ್ ರೀಟಾಳಿಗೆ ಆರ್ಥರ್ ಬರ್ನ್ಸ್ಟೈನ್ ಎಂಬುವನು ಗಂಟು ಬಿದ್ದ. ಇಬ್ಬರದು ಜಾಲಿಯೋ ಜಾಲಿ. ಬಾಲನಟನ ವಯಸ್ಸು ದಾಟುತ್ತಲೇ ಜಾಕಿ ಕೂಗನ್ ತಾರುಣ್ಯದಲ್ಲಿ ಬೇಗ ಹೆಚ್ಚು ಅವಕಾಶ ಕಾಣಲಿಲ್ಲ. ತಾಯಿ ಮತ್ತು ಮಲತಂದೆ ಈತನದ್ದನ್ನೆಲ್ಲ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ರು. ಜಾಕಿ ಕೂಗನ್ ಆಗ ಚಾರ್ಲಿ ಚಾಪ್ಲಿನ್ ರಲ್ಲಿ ಸಲಹೆ ಕೇಳಿದ. $1,000 ಕೊಟ್ಟ ಚಾರ್ಲಿ ಚಾಪ್ಲಿನ್ ಮೊಕದ್ದಮೆ ಹೂಡಲು ಹೇಳಿದ. ಮೊಕದ್ದಮೆ ವೇಳೆ ತಾಯಿ ಹೇಳಿದ್ದೇನು ಗೊತ್ತಾ? ಮಕ್ಕಳು ಹೆತ್ತವರ ಅಧೀನ, ಆಗ ಮಕ್ಕಳು ಸಂಪಾದಿಸುವುದೆಲ್ಲ ಹೆತ್ತವರದ್ದು ಎಂದು ವಾದಿಸಿದ್ಲು. ಕೋರ್ಟು ಒಂದಷ್ಟು ಪರಿಹಾರ ಕೊಡಿಸಿತ್ತು. ಜೊತೆಗೆ ಬಾಲಕಲಾವಿದರ ರಕ್ಷಣೆಗೆ ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ಸೂಚಿಸಿತು. ಅದರಂತೆ ಬಂದುದು ಚೈಲ್ಡ್ ಆಕ್ಟರ್ಸ್ ಬಿಲ್. ಆದರೆ ಅದು ಈಗಲೂ ವಕೀಲರು ಜನರ ಬಾಯಿಯಲ್ಲಿ ಕೂಗನ್ ಕಾಯ್ದೆ. ನಾನು ದುಡಿದದ್ದು $1 ಕೋಟಿ, $40 ಲಕ್ಷ ಪರಿಹಾರ ಕೊಡುವಂತೆ ಕೂಗನ್ ವಕೀಲರು ವಾದಿಸಿದ್ರು. ಕೋರ್ಟಿನಿಂದ ಪರಿಹಾರ ಸಿಕ್ಕಿತು. ಆದರೆ ಅಷ್ಟಲ್ಲ. ಜಾಕಿ ಕೂಗನ್ 1984ರಲ್ಲಿ ಸಾಯುವವರೆಗೂ ಚಿತ್ರರಂಗ, ಟಿವಿಗಳಲ್ಲಿ ತೊಡಗಿಕೊಂಡಿದ್ರು. ಇಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಗ ಬಾಲಕನಾಗಿ ನಟಿಸಿದ್ದಕ್ಕೆ ಎಂದು ಪುನೀತ್ ಫಾರ್ಮ್ ಒಂದನ್ನು ಕಟ್ಟಿಕೊಟ್ಟಿದ್ರು. ಈಗ ಅದು ಪುನೀತ್ ಸಂಸಾರಕ್ಕೆ ಸಿಕ್ಕಿದೆ.
ತೆಂಕಣ ಭಾರತದ ಪ್ರಖ್ಯಾತ ನಟಿ ಕಾಂಚನ ಇವರ ತಾಯಿ ತಂದೆ ಕೂಡ ಮಗಳು ದುಡಿದ ಹಣ ನುಂಗಿ ಕೈಕೊಟ್ಟಿದ್ರು. ಕಾಂಚನ ಬೆಂಗಳೂರಿನಲ್ಲಿ ಅನಾಥೆಯಾಗಿ ಕೊನೆಗಾಲ ಕಳೆದ್ರು. ಲೇಡಿ ಚಾರ್ಲಿ ಚಾಪ್ಲಿನ್ ಎನ್ನಲಾದ ಮೇರಿ ಪಿಕ್ಫೋರ್ಡ್ ಅವರ ಒಂದು ಮೂಕಿ ಚಿತ್ರ ಡ್ಯಾಡಿ ಲಾಂಗ್ ಲೆಗ್ಸ್ ಅನಾಥ ಬಾಲಕಿಯರ ಕತೆ. ಅದು ಭಾರತದ ನಾನಾ ಭಾಷೆಗಳಲ್ಲಿ ನಾನಾ ಅವತಾರ ಎತ್ತಿ ಬಂದಿದೆ. ಹೈಡಿ ಕಾದಂಬರಿ 10 ಬಾರಿ ಸಿನಿಮಾ ಆಗಿದೆ. ಅದು ಗಂಡಸತ್ತಾಗ ತಾಯಿಯಿಂದ ತ್ಯಜಿಸಲ್ಪಟ್ಟು ಅಜ್ಜನ ಬಳಿ ಬೆಳೆಯುವ ಬಾಲಕಿಯ ಕತೆ ಹೊಂದಿದೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.